ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮದುವೆಗಳಲ್ಲಿ ನಡೆದ ಕೆಲವು ಫನ್ನಿ ಇನ್ಸಿಡೆಂಟ್ಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಇಂತಹ ಹಲವಾರು ಕಾಮಿಡಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ನೋಡಿ, ಈ ಊರಿನಲ್ಲಿ ಮದುವೆ ಆದ ವಧು ಮತ್ತು ವರರು ಕಟ್ಟಿಗೆಯಿಂದ ಹೀಗೆ ಬಡಿದುಕೊಳ್ಳುವುದು ಇವರ ಆಚಾರವಂತೆ. ಆದರೆ ಈ ಮದುಮಗ ತಮಾಷೆಗೆ ಅಂತ ಅಲ್ಲಿರುವ ತನ್ನ ಹೆಂಡತಿಗೆ ಸ್ವಲ್ಪ ಗಟ್ಟಿಯಾಗಿ ಹೊಡೆಯುತ್ತಾನೆ ಅಷ್ಟೇ. ಇದರಿಂದ ಕೋಪಗೊಂಡ ಹುಡುಗಿ ನನ್ನೇ ಹೊಡಿತೀಯ ಅಂತ ಆ ಹುಡುಗನಿಗೆ ಗಟ್ಟಿಯಾಗಿ ಬ್ಯಾಕ್ ಸೈಡ್ ಒಂದು ಕೊಟ್ಟು ಹೇಗೆ ಓಡುತ್ತಿದ್ದಾಳು ನೋಡಿ. ಇಲ್ಲಿರುವ ಈ ಮದುಮಗನನ್ನು ನೋಡಿ, ಮದುವೆಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ನೋ ಗೊತ್ತಿಲ್ಲ. ಆತನಿಗೆ ಮದುವೆ ಆಗಿದೆ ಅನ್ನೋ ಸಂತೋಷಕ್ಕೆ ಹೇಗೆ ಕುಣಿತಾ ಇದ್ದಾನೋ ನೋಡಿ. ಈತನ ಸಂತೋಷಕ್ಕೆ ಹದ್ದೇ ಇಲ್ಲ ಬಿಡಿ. ಕೇರಳಕ್ಕೆ ಸೇರಿದ ಈ ಹುಡುಗಿ ಮದುವೆ ಆಗಿ ಅತ್ತೆಯ ಮನೆಗೆ ಹೋಗುತ್ತಿರುವಾಗ ಆಕೆಯ ಅಮ್ಮನ ಮೇಲಿರುವ ಪ್ರೀತಿಗೆ ಅಮ್ಮನಿಗೆ ಒಂದು ಮುತ್ತು ಇಡ್ತಾಳೆ. ಇದನ್ನೇ ಅಂಕಲ್ ನೋಡಿ, ಇದೇ ಒಳ್ಳೆ ಚಾನ್ಸ್ ಅಂತ ಅಂಕಲ್ ಕೂಡ ಆಂಟಿಗೆ ಒಂದು ಮುತ್ತು ಇಡೋಕೆ ಹೋಗ್ತಾನೆ. ನಾಟಿ ಅಂಕಲ್. ಇಲ್ಲಿ ಈ ವಿಡಿಯೋದಲ್ಲಿ ಕಾಣುತ್ತಿರುವ ಈ ಮದುಮಗಳು ಬಹಳ ಸೆನ್ಸಿಟಿವ್ ಅನ್ಸುತ್ತೆ. ಆ ವರನಿಗೆ ಹಾರ ಹಾಕಿದ ತಕ್ಷಣ ಹೇಗೆ ಕೆಳಗಡೆ ಬೀಳುತ್ತಿದ್ದಾಳೋ ನೋಡಿ. ಆ ನಂತರ ಮತ್ತೆ ಆಕೆಯನ್ನು ಕರೆತಂದು ಹಾರ ಹಾಕಿಸುತ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ಆಕೆಯ ಮುಂದೆ ಪಟಾಕಿಯನ್ನು ಬ್ಲಾಸ್ಟ್ ಮಾಡ್ತಾರೆ ಅಷ್ಟೇ. ಇನ್ನು ಕಿರುಚುತ್ತಾ ಹೇಗೆ ಕುಣಿತಾ ಇದ್ದಾಳೋ ನೋಡಿ. ಈಕೆಯ ಮುಂದೆ ಮಹಾನಟಿ ಕೂಡ ವೇಸ್ಟ್ ಅನ್ಸುತ್ತೆ ಬಿಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಮದುವೆಯಲ್ಲಿ ನೋಡಿ, ಹುಡುಗಿ ಹುಡುಗನಿಗೆ ಹೂವಿನ ಹಾರವನ್ನು ಹಾಕ್ತಾಳೆ. ಆದರೆ ಹುಡುಗ ಆಕೆಗೆ ಹಾರವನ್ನು ಹಾಕುವಾಗ ಮಾತ್ರ ಹೇಗೆ ಆತನನ್ನು ಆಟವಾಡಿಸುತ್ತಿದ್ದಾಳೋ ಅಂತ. ಯಾಕೆ ಗುರು, ಈ ಹುಡುಗಿಯರೆಲ್ಲ ನಮ್ಮ ಜೀವನ ಜೊತೆ ಹೀಗೆ ಆಟವಾಡ್ತಾರೆ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡಿ, ಮದುವೆ ಅಂದರೆ ಫ್ರೆಂಡ್ಸ್ ತಮಾಷೆ ಮಾಡುವುದು ಕಾಮನ್, ಆದರೆ ಅದು ಅತಿಯಾದರೆ ಕಷ್ಟ. ಇಲ್ಲಿ ಕೂಡ ಈ ಮದುಮಗನ ಮದುವೆಗೆ ಆತನ ಸ್ನೇಹಿತ ಬಂದಿದ್ದಾನೆ. ಆ ಸ್ನೇಹಿತ ಬಹಳ ಹೊತ್ತಿನಿಂದ ಆ ಚೇರ್ನ ಹಿಂದೆ ಹೀಗೆ ನಿಂತು ಆ ಹುಡುಗನಿಗೆ ಟಾರ್ಚರ್ ಕೊಡ್ತಿದ್ದಾನೆ. ಆ ಮದುವೆ ಹುಡುಗ ಕೂಡ ಆ ಟಾರ್ಚರ್ನ ಎಷ್ಟಂತ ಸಹಿಸ್ತಾನೆ ಹೇಳ್ರಿ. ಮೊದಲೇ ಮದುವೆ ಫ್ರಸ್ಟ್ರೇಷನ್ಸ್ ನಲ್ಲಿ ಇದ್ದಾನೆ. ಆದ್ರೆ ಆ ಸ್ನೇಹಿತ ಮಾತ್ರ ಬಹಳ ಹೊತ್ತಿನಿಂದ ಹೀಗೆ ರೇಗಿಸ್ತಾನೆ ಇದ್ದ. ಆ ಮದುವೆ ಹುಡುಗ ಕೂಡ ನೋಡೋವರೆಗೂ ನೋಡಿ ಕೊನೆಗೆ ಹೇಗೆ ಬಾರಿಸುತ್ತಾನೆ ನೋಡಿ. ಇಂಡಿಯಾದಲ್ಲಿ ನಡೆಯುವ ಮದುವೆಗಳಲ್ಲಿ ಬಹಳ ಸಂಪ್ರದಾಯ ಆಚಾರ ಪದ್ಧತಿಗಳನ್ನು ಪಾಲಿಸುತ್ತಾ ಇರ್ತಾರೆ. ಅವುಗಳಲ್ಲಿ ಒಂದು ಮದುವೆ ಹುಡುಗಿ ತನ್ನ ಪತಿಯ ಕಾಲಿಗೆ ಬೀಳುವುದು. ಇಲ್ಲಿ ನೋಡಿ ಪಾಪ, ಈ ಮದುವೆ ಹುಡುಗಿ ದಪ್ಪ ಇರುವುದರಿಂದ ತನ್ನ ಪತಿಯ ಕಾಲುಗಳಿಗೆ ಬೀಳೋಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದಾಳೋ ಅಂತ. ಪಾಪ, ನಿಮ್ ಕಷ್ಟ ಯಾವ ಶತ್ರುವಿಗೂ ಬರಬಾರದು ಸಿಸ್ಟರ್. ಫಾರಿನ್ ಕಂಟ್ರೀಸ್ ನಲ್ಲಿ ಮದುವೆ ಹುಡುಗ ಮದುವೆ ಹುಡುಗಿಯ ಡ್ರಾಯರ್ ನ ಬಾಯಿಯಿಂದ ತೆಗೆಯುವಂತಹ ಪದ್ಧತಿ ಇದೆ. ಹಾಗೆ ಇಲ್ಲಿರುವ ದಂಪತಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಆದ್ರೆ ಇಲ್ಲಿರುವ ಈತನು ಕಲೆಗಾರ ಅನ್ಸುತ್ತೆ. ಏಕೆಂದ್ರೆ ಇಲ್ಲಿರುವ ಈತನನ್ನು ನೋಡಿ, ಈತನ ಪ್ಯಾಂಟ್ ಹರಿದು ಹೋದರೂ ಕೂಡ ಹೇಗೆ ತನ್ನ ಕೆಲಸವನ್ನು ಬಹಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾನೋ ಅಂತ. ಪ್ಯಾಂಟ್ ಮುಖ್ಯ ಅಲ್ಲ ಗುರು, ಕೆಲಸ ಮುಖ್ಯ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಈ ವಿಡಿಯೋದಲ್ಲಿ ನೋಡಿ, ಮದುವೆ ಹುಡುಗ ಒಳ್ಳೆ ಬಾಹುಬಲಿಯಲ್ಲಿ ಪ್ರಭಾಸ್ನ ತರ ಹೇಗೆ ಕುದುರೆ ಹತ್ತಿ ಕೂತಿದ್ದಾನೋ ಅಂತ. ಈತ ನಿಜವಾಗ್ಲೂ ಪ್ರಭಾಸ್ನ ತರ ಫೀಲ್ ಆಗ್ತಿದ್ದಾನೆ ಅನ್ಸುತ್ತೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅಲ್ಲಿರುವ ಜನಗಳು ಆ ಕುದುರೆಯ ಹತ್ರ ಪಟಾಕಿಗಳನ್ನು ಹಚ್ಚುತ್ತಾರೆ ಅಷ್ಟೇ. ನೋಡಿ, ಆ ಕುದುರೆ ಆ ಮದುವೆಯ ಹುಡುಗನ ಜೊತೆ ಹೇಗೆ ಓಡ್ತಾ ಇದೆ. ಹೋಗು ಗುರು, ಆ ಕುದುರೆ ನಿನ್ನ ಮಹೇಶ್ಮತಿ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತೆ. ಕಂಗ್ರಾಚುಲೇಷನ್ ಬ್ರದರ್. ಮಾಮೂಲಿಯಾಗಿ ಮದುವೆ ಅಂದರೆ ಮದುವೆ ಹುಡುಗನನ್ನು ತಮಾಷೆ ಮಾಡುವುದು ಕಾಮನ್. ಹಾಗೆ ಇಲ್ಲಿರುವ ಹುಡುಗಿಯರು ಕೂಡ ಚಪ್ಪಲಿಗಳಿಗೆ ತಳನೆಯ ಬಟ್ಟೆಯನ್ನು ಹೊದಿಸಿ ಅದಕ್ಕೆ ಹೂವಿನ ಹಾರವನ್ನು ಹಾಕಿ ಅದರ ಮುಂದೆ ದೀಪವನ್ನು ಕೂಡ ಅಂಟಿಸಿಬಿಟ್ಟಿದ್ದಾರೆ. ಆಗ ಅಲ್ಲಿಗೆ ಬಂದಿರುವ ವಧುವರರು ಅಲ್ಲಿರುವುದು ದೇವರೇ ಅಂತ ನಂಬಿ ಹೇಗೆ ಕೈ ಮುಗಿತಾ ಇದ್ದಾರೋ ನೋಡಿ. ಆದ್ರೆ ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಿರುವುದು ಚಪ್ಪಲಿಗಳು. ಇದು ನಿಜವಾಗ್ಲೂ ಒಳ್ಳೆ ಪ್ರಾಂಕ್ ಅಲ್ವಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಮದುವೆಗಳಲ್ಲಿ ಮದುವೆ ಮಾಡಲು ಬಂದ ಪೂಜಾರಿಗಳು ಚೆನ್ನಾಗಿ ಓದಿಕೊಂಡು ಒಳ್ಳೆ ಡಿಸಿಪ್ಲಿನ್ ಆಗಿ ಇರ್ತಾರೆ ಅಂತ ಅನ್ಕೊಳ್ತೀವಿ. ಹಾಗೆ ಮದುವೆಗಳಲ್ಲಿ ಅವರನ್ನು ಸ್ವಲ್ಪ ತಮಾಷೆ ಮಾಡುವುದು ಕೂಡ ಕಾಮನ್. ಅದೇ ರೀತಿ ಇಲ್ಲಿರುವ ಹುಡುಗರು ಈ ಪೂಜಾರಿ ಮೇಲೆ ಸ್ವಲ್ಪ ಸ್ಪ್ರೇನ ಹೊಡಿತಾರೆ ಅಷ್ಟೇ. ಪೂಜಾರಿ ತಕ್ಷಣ ಅಲ್ಲಿಂದ ಎದ್ದು ಆ ಹುಡುಗರನ್ನು ಹೇಗೆ ಬೈತಾನೆ ಅಂದ್ರೆ, ಆ ಬೈತಗಳನ್ನು ಕೇಳಿದ್ರೆ ನಿಮ್ಮ ಕಿವಿಗಳು ತೂತು ಬೀಳೋದು ಗ್ಯಾರಂಟಿ. ಮತ್ತೆ ಪೂಜಾರಿ ಅಂದ್ರೆ ಸುಮ್ನೆನಾ? ಅವರು ಮೊದಲೇ ಸುಭಾಷಿತಗಳನ್ನು ಓದಿರ್ತಾರೆ. ನಿಮ್ಮನ್ನ ತಡೆದಿರುವವರು ಯಾರು? ಈ ಮದುವೆಯಲ್ಲಿ ನೋಡಿ, ಹುಡುಗ ಹುಡುಗಿಯನ್ನು ಈ ರೀತಿ ರೌಂಡ್ ಆಗಿ ತಿರುಸುವುದು ಕಾಮನ್. ಆದ್ರೆ ಹುಡುಗಿ ಜೊತೆ ಹುಡುಗ ಕೂಡ ಈ ರೀತಿ ತಿರುಗುವುದು ಸ್ವಲ್ಪ ಡಿಫರೆಂಟ್.
ಈ ಮದುವೆಯಲ್ಲಿ ನೋಡಿ ಎಲ್ಲರೂ ಅಕ್ಷತೆ ಕಾಳುಗಳನ್ನು ಹಾಕ್ತಾ ಇದ್ದಾರೆ, ಆದ್ರೆ ಅಂಕಲ್ ಮಾತ್ರ ಯಾವುದೋ ದ್ಯಾಸದಲ್ಲಿ ಈ ರೀತಿ ಅವರ ಮೇಲೆ ನೀರನ್ನು ಹಾಕ್ತಾನೆ. ಮೇ ಬಿ ಅಂಕಲ್ ಯಾವುದೋ ಆಂಟಿಗೆ ಲೈನ್ ಆಗ್ತಾ ಇರಬೇಕು. ಈ ವಿಡಿಯೋದಲ್ಲಿ ನೋಡಿ ಮದುವೆ ಅಂದ್ರೆ ಕ್ಯಾಮೆರಾಮ್ಯಾನ್ ಬಹಳ ಮುಖ್ಯ. ಕ್ಯಾಮೆರಾಮ್ಯಾನ್ ಇಲ್ದಿದ್ರೆ ಅದನ್ನು ಮದುವೆನೇ ಅಂತ ಕರೆಯಲ್ಲ. ಕ್ಯಾಮೆರಾಮ್ಯಾನ್ ಅಂದ್ರೆ ಹುಡುಗ ಹುಡುಗಿಯ ಫೋಟೋಗಳನ್ನು ತೆಗಿಬೇಕು. ಆದ್ರೆ ಇಲ್ಲಿರುವ ಕ್ಯಾಮೆರಾಮ್ಯಾನ್ ನೋಡಿ ತನ್ನ ಎಲ್ಲ ಫೋಕಸ್ನ ಹುಡುಗಿಯ ಮೇಲೆ ಇಟ್ಟಿದ್ದಾನೆ. ನಂತರ ಇದನ್ನು ನೋಡಿದ ಮದುವೆ ಹುಡುಗ ಹೇಗೆ ಬಾರಿಸ್ತಾನೆ ನೋಡಿ. ಇದನ್ನ ನೋಡಿದ ಹುಡುಗಿ ಅಲ್ಲೇ ಬಿದ್ದು ಬಿದ್ದು ನಗ್ತಾಳೆ. ಸೊ ಇದು ಫ್ರೆಂಡ್ಸ್ ವಿಡಿಯೋ. ನಿಮ್ಮನ್ನು ನಗಿಸೋಕೆ ಈ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ನಿಮ್ಮ ಸಪೋರ್ಟ್ ಅಂದ್ರೆ ನೀವೇನು ನಮಗೆ ಏನು ಕೊಡಬೇಕಾಗಿಲ್ಲ. ವಿಡಿಯೋ ನೋಡಿದ ಮೇಲೆ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು.